ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಎಲ್ರಿಗೂ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಸಂಚಾರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುನೀಲ್ ಪಾಟೀಲ್. ಮೂಲತಃ ಹುಬ್ಬಳ್ಳಿಯವನು. ಟ್ರಾವೆಲ್ ಅನ್ನೋದೇ ಒಂದು ಪ್ಯಾಷನ್ ಹಾಗೂ ಹುಚ್ಚಾಗಿ ನೋಡ್ತೀನಿ. ಇವತ್ತಿನ ಎಪಿಸೋಡಿನಲ್ಲಿ ಬೇಸಿಕ್ಸ್ ಆಫ್ ಬುಕ್ಕಿಂಗ್ ಅಂದರೆ ನೀವು ಫ್ಲೈಟ್ಸ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅದನ್ನು ಯಾವ ರೀತಿ ಮಾಡಬೇಕು, ಆಮೇಲೆ ಯಾವ ರೀತಿ ಸ್ಮಾರ್ಟ್ ವೇನಲ್ಲಿ ಮಾಡಿ ಪ್ಲ್ಯಾನ್ ಮಾಡಿದಾಗ ಯಾವ ರೀತಿ ನೀವು ದುಡ್ಡನ್ನು ಸೇವ್ ಮಾಡಬೇಕು ಅನ್ನೋವಂಥದ್ದನ್ನು ಈ ಎಪಿಸೋಡಿನಲ್ಲಿ ನೀವು ತಿಳ್ಕೊಳ್ತೀರ. ಸೊ ಬುಕ್ಕಿಂಗ್ ಅಂತ ಬಂದಾಗ ನಮ್ಮ ನಾಸ್ಟಾಲ್ಜಿಕ್ ಅಂದರೆ ಹಿಂದೆ ನಾವು ಯೋಚನೆ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಆಗಿರಲಿ ಯಾರಿಗೋ ಒಂದು ಫೋನ್ ಮಾಡಿಬಿಟ್ಟು ನಮಗೆ ಬಸ್ ಟಿಕೆಟ್ ಬುಕ್ ಮಾಡಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಟ್ರೈನ್ ಟಿಕೆಟ್ ಬುಕ್ ಮಾಡಿ ಅಂತ ಏಜೆಂಟ್ಗಳಿಗೆ ನಾವು ಕಾಲ್ ಮಾಡಿರೋದು ಎಲ್ಲರಿಗೂ ನೆನಪಿದೆ. ಇವಾಗ ಟೆಕ್ನಾಲಜಿ ಹೆಲ್ಪಿಂದ ನಾವು ಮೊಬೈಲ್ ಆ್ಯಪಲ್ಲಿ ಮಾಡ್ಕೋಬೋದು, ಆಮೇಲೆ ವೆಬ್ಸೈಟ್ಸಲ್ಲಿ ಮಾಡ್ಕೋಬೋದು. ಅದನ್ನು ಮಾಡಿಕೊಂಡಾಗ ಒಂದು ವೆಬ್ಸೈಟಲ್ಲಿ ಒಂದು ರೇಟ್ ಇರುತ್ತೆ, ಇನ್ನೊಂದು ವೆಬ್ಸೈಟಲ್ಲಿ ಇನ್ನೊಂದು ರೇಟ್ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಕಡಿಮೆ ರೇಟ್ ಇರುವಂಥ ಪ್ಲ್ಯಾಟ್ಫಾರ್ಮನ್ನು ಯಾವ ಥರ ಹುಡುಕಬೇಕು. ಆಮೇಲೆ ಫ್ಲೈಟ್ಸು ತುಂಬಾ ಎಕ್ಸ್ಪೆನ್ಸಿವ್. ನಾವು ಒಂದು ಟ್ರಿಪ್ ಮಾಡಬೇಕು ಅಂದಾಗ ವರ್ಷ ಎಲ್ಲ ಕೂಡಿಟ್ಕೊಂಡಿರ್ತೀವಿ. ಒಂದು ₹1,000 ಉಳಿದ್ರೂ ಅದೇನೋ ಒಂದು ಖುಷಿ ಇರುತ್ತೆ ನಮಗೆ. ಆಮೇಲೆ ₹1,000ನಲ್ಲಿ ಚೆನ್ನಾಗಿ ಊಟ ಮಾಡ್ಬೋದು ಒಂದಿನ. ನಾವು ಅದನ್ನು ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ತೀನಿ, ಅದನ್ನು ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾನು ಈ ಪ್ಲ್ಯಾಟ್ಫಾರ್ಮನ್ನು ತುಂಬಾ ಯೂಸ್ ಮಾಡ್ತೀನಿ. ಯಾಕೆ ಎಕ್ಸ್ಪ್ಲಾಯ್ಟ್ ಮಾಡ್ತೀನಿ. ಯಾವ ರೀತಿ ಅಂದರೆ ಇವಾಗ ನೆಕ್ಸ್ಟ್ ತಿಂಗಳು ಅಥವಾ ನೆಕ್ಸ್ಟ್ 2 ತಿಂಗಳಲ್ಲಿ ನಾನು ಸುತ್ತಬೇಕು ಅಂದಾಗ ಈ ಪ್ಲ್ಯಾಟ್ಫಾರ್ಮಲ್ಲಿ ಕೂತು ಇಷ್ಟು ಡಿಗ್ ಮಾಡ್ತೀನಿ ಅಂದರೆ 20,000 ಇರೋ ಫ್ಲೈಟ್ನ 15,000 ಅಥವಾ 16,000ದಲ್ಲಿ ಬುಕ್ ಮಾಡೋವರೆಗೂ ಬಿಡಲ್ಲ ನಾನು. ಇದು ಫ್ಲೈಟ್ ಅಷ್ಟೇ ಅಲ್ಲ, ಹೋಟೆಲ್ಲು ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಕೂಡ ಹೆಲ್ಪ್ ಮಾಡುತ್ತೆ. ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಅಂದರೆ ನಿಮಗೊಂದು ಮಾಹಿತಿಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಬನ್ನಿ, ಸ್ಕೈ ಸ್ಕ್ಯಾನರ್ ಏನು, ಯಾವ ರೀತಿ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸ್ಕೈ ಸ್ಕ್ಯಾನರ್ ಅದರ ಹೆಸರಲ್ಲಿ ನಿಮಗೆ ಆನ್ಸರ್ ಇದೆ. ಸ್ಕೈನ ಎಂಟೈರ್ ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ಒಳ್ಳೆ ರಿಸಲ್ಟ್ಸನ್ನು ಕೊಡುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಫಸ್ಟು ಕೇವಲ ಫ್ಲೈಟ್ಸಿಂದ ಸ್ಟಾರ್ಟ್ ಆಗಿ ಇವಾಗ ನಿಮಗೆ ಹೋಟೆಲ್ಸು ಆಮೇಲೆ ಕಾರು, ಕ್ಯಾಬ್ಸು ಎಲ್ಲನೂ ನಿಮಗೆ ಒಂದು ಡೀಟೇಲ್ ಕೊಡುವಂಥ ಪ್ಲ್ಯಾಟ್ಫಾರ್ಮ್. ನಾನು ಇದನ್ನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪರ್ಸ್ನಲ್ ಯೂಸ್ ಮಾಡುವಂಥ ಟೂಲ್ಸ್ನ ಹೇಳ್ಕೊಟ್ಟಾಗ ನಾನು ಅದನ್ನು ತುಂಬಾ ಕ್ಲಿಯರಾಗಿ ಹೇಳ್ಕೊಡ್ಬೋದು. ಯಾಕಂದರೆ ನಾನು ಅದನ್ನು ಡೇ ಟು ಡೇ ಯೂಸ್ ಮಾಡ್ತೀನಿ. ಎಲ್ಲರಿಗೂ ಫ್ಲೈಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋವಂಥದ್ದು ಇದ್ದೇ ಇರುತ್ತೆ. ಫ್ಲೈಟ್ ಅಂದರೆ ಅಯ್ಯೋ ಗುರು, 10,000 5,000 ಕೊಟ್ಟು ಯಾರು ಹೋಗ್ತಾರೆ ಗುರು ಅನ್ನೋವಂಥ ಮೈಂಡ್ ಸೆಟ್ ಇರುತ್ತೆ ನಮ್ಮದು. ಬನ್ನಿ, ನಾನು ನಿಮಗೆ ಚೀಪೆಸ್ಟ್ ಆಫ್ ದ ಚೀಪೆಸ್ಟ್ ಫ್ಲೈಟ್ ತೋರಿಸ್ತೀನಿ. ಬೆಂಗಳೂರಿಂದ ₹1,400 ರಿಟರ್ನ್ ಹೋಗಿ ಬರೋದು. ಎಲ್ಲಿ ಅನ್ನೋದು ನೋಡೋಣ ಬನ್ನಿ. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾ? ನೀವು ಬೆಂಗಳೂರಿಂದ ಸೇಲಂಗೆ ಹೋಗಿ ಬರೋ ಕಾಸ್ಟು ಕೇವಲ ₹1,500. ನೀವು ಹೌದಪ್ಪ, ಇವಾಗ ಬೆಂಗಳೂರು ಏರ್ಪೋರ್ಟ್ಗೆ ಹೋಗೋಕ್ಕೆ ಕ್ಯಾಬಲ್ಲಿ 1,000 ಕೊಡಬೇಕು ಅಂತಂದರೆ ನೀವು ಸ್ವಲ್ಪ ಇನ್ನೂ ರಿಸರ್ಚ್ ಮಾಡಿದ್ರೆ ದೇವನಹಳ್ಳಿವರೆಗೂ ಟ್ರೈನ್ ಹೋಗೋದು ₹10 ಕೊಟ್ಟು ಹೋಗ್ಬೋದು ನೀವು ಯಶವಂತಪುರದಿಂದ. ಅದು ಬೇಡವಾ, ಬಸ್ ತೊಗೊಂಡು ಹೋಗ್ಬೋದು ₹200 ಕೊಟ್ಟು. ಎಕ್ಸ್ಪೀರಿಯನ್ಸ್ ನೀವು ಫ್ಲೈಟ್ ಹೋಗಿ ಬರೋದೆಲ್ಲ ಮಾಡಬೇಕು ಅಂದರೆ ಒಂದು 3,000 ಇದೆನಾ ಸಾಕು. ನೀವು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಸೇಲಂಗೆ ಹೋಗಿ ಅಲ್ಲಿ ಒಂದು 2-3 ದೇವಸ್ಥಾನಗಳು, ಅಲ್ಲಿ ಒಂದು ಮಾರ್ಕೆಟನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದರೆ ಫ್ಲೈಟ್ ಎಕ್ಸ್ಪೀರಿಯನ್ಸು ಆಯಿತು, ಒಂದು ಡೇ ಟ್ರಿಪ್ಪು ಆಯಿತು. ಈ ರೀತಿ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ನಿಮಗೆ ದುಡ್ಡು ಅನ್ನೋದನ್ನು ನೀವು ಕಡಿಮೆ ಮಾಡ್ತೀರಾ, ಆಮೇಲೆ ಟೈಮ್ ಅನ್ನೋದು ಕಡಿಮೆ ಮಾಡ್ತೀರಾ. ನೋಡಿ, ಬೆಸ್ಟ್ ಎಕ್ಸಾಂಪಲ್, ₹1,500 ಹೋಗಿ ಬರ್ಬೋದು ನೀವು ಫ್ಲೈಟಲ್ಲಿ. ಯಾವ ತಾರೀಖಲ್ಲಿ ಯಾವ ರೇಟ್ ಅನ್ನೋದು ಇದು ತುಂಬ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿಕೊಟ್ಟಿರುತ್ತೆ. ನೋಡಿ, ₹801 ಅಂದರೆ ಏರ್ಲೈನಿಗೆ ದೇಣಿಗೆ ಹಾಕ್ದಂಗೆ ಇರುತ್ತೆ. ಇವಾಗ ಜನವರಿ 1ಕ್ಕೆ ಹೋಗ್ಬೇಕಾ, ನ್ಯೂ ಇಯರ್ ನೀವು ಸೆಲೆಬ್ರೇಟ್ ಮಾಡಬೇಕಾ, ಸ್ಕೈಯಲ್ಲಿ ನೋಡಿ ₹801 ಹಿಂಗೆ ಹುಂಡಿಗೆ ಹಾಕ್ದಂಗೆ ₹801 ಹಾಕಿ ಹೋಗಿ ಆಮೇಲೆ ವಾಪಸ್ ₹712 ವಾಪಸ್ಸು ಬರ್ಬೋದು. ನೋಡಿ, ₹1,500 ನೀವು ಹ್ಯಾಪಿ ನ್ಯೂ ಇಯರ್ ಅಂದ್ಕೊಂಡು ನೀವು ಆರಾಮಾಗಿ ಹೋಗಿ ಬರ್ಬೋದು. ಇಲ್ಲಾಂದರೆ ಒನ್ ವೇ ಮಾಡಿ, ₹800 ಕೊಡಿ, ಒನ್ ವೇ ಬಸ್ಸಲ್ಲಿ ಬನ್ನಿ. ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡ್ತೀನಿ ಅಂದರೆ ಯಾವ ರೀತಿಯೂ ಮಿಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ನೀವು. ಬಟ್ ಏನು ಅಂತಂದರೆ ಆ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಆ ಚಿಕ್ಕ ಮಗು ಏನು ನಿಮ್ಮ ಒಳಗಡೆ ಅದು ಆಕಾಶ ಮೇಲೆ ಹಾರಿ ಅದು ಕ್ಲೌಡ್ಸ್ ಎಲ್ಲ ನೋಡ್ತಿರಲ್ಲ, ಆ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ
ಕೊಡಿ. ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡೋಗಿ, ನಿಮ್ಮ ಅಜ್ಜಿ ತಾತನ ಕರ್ಕೊಂಡೋಗಿ. ಆ ಖುಷಿ ಏನಿದೆ ಅಲ್ಲ, ಅದು ಯಾವ ದುಡ್ಡು ಕೊಟ್ಟರು ನಿಮಗೆ ಸಿಗಲ್ಲ. ಬರೀ ಒಂದು ಥಾಟ್ ಆಮೇಲೆ ಒಂದು ಬುಕ್ಕಿಂಗ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಎನಿ ಒನ್ ಹ್ಯಾಪಿ ಇನ್ ಫ್ಲೈಟ್. ನೋಡಿದ್ರಲ್ಲ, ಸೇಲಮಲ್ಲಿ 1500 ರುಪೀಸ್ಗೆ ಹೋಗಿ ಬರ್ಬೋದು. ಬನ್ನಿ, ಚೀಪೆಸ್ಟ್ ಬೇರೆ ದೇಶಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾವಿಲ್ಲಿ ಬೆಂಗಳೂರು ಹಾಕಿದ್ದೀವಿ, ಆಮೇಲೆ ಬೇರೆವರ್ ಅಂತ ಹಾಕಿದ್ದೀವಿ. ಎಲ್ಲಿ ಹೋಗೋಕ್ಕೆ ನನಗೆ ಐಡಿಯಾ ಇಲ್ಲ, ಬಟ್ ಕಡಿಮೆ ಬಜೆಟಲ್ಲಿ ಹೋಗಬೇಕು. ಆಮೇಲೆ ನಾನು ಹೋಗೋದು ಜನವರಿ ಅನ್ನೋದು ಫಿಕ್ಸ್ ಆಗಿದೆ. ಇಲ್ಲ ಅಂದರೆ ಇದನ್ನು ನೀವು ಬೇರೆ ಮಂತ್ಸ್, ನೀವು ಯಾವ ಮಂತಲ್ಲಿ ಹೋಗಬೇಕು, ಇವಾಗ ಎಕ್ಸಾಂಪಲ್ ಮಾರ್ಚ್ ತೊಗೊಳೋಣ. ನಾನು ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಬೇಕು, ರಜೆಗಳೆಲ್ಲ ಪ್ಲ್ಯಾನ್ ಮಾಡಿ ಹೋಗಬೇಕು ಅಂದಾಗ ಎಷ್ಟು ಜನ ಹೋಗ್ತೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟರೆ ನಿಮಗೆ ಬೇರೆ ದೇಶನೂ ಕಡಿಮೆ ಸ್ಕ್ಯಾನ್ ಮಾಡಿನೂ ನಿಮಗೆ ಕೊಡುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. 14,000 ಹೋಗಿ ಬರ್ಬೋದು ನೀವು. ಕೇವಲ 15,000 ರೂಪಾಯಿನಲ್ಲಿ ಮಲೇಷ್ಯಾ ಅನ್ನುವಂಥ ಕಂಟ್ರಿ, ಇಲ್ಲಿಂದ 4 ಅವರ್ ನಿಮ್ಮ ಫ್ಲೈಟ್ ಇರುತ್ತೆ. ಮಲೇಷ್ಯಾಗೆ ಹೋಗಿ ಇನ್ನೊಂದು ಟಿಪ್ ಕೊಡಲಾ, ವೀಸಾ ಇಲ್ಲಿ ಫ್ರೀ ಇದೆ. ಸೊ ವೀಸಾಗೂ ಕೊಡೋದಿಲ್ಲ, 15,000 ಆಯಿತು. ಆಮೇಲೆ ಆ ದೇಶದಲ್ಲಿ ಫ್ರೀ ಬಸ್ಸಸ್ ಇದೆ. ಎಲ್ಲ ನಿಮಗೆ ಹಬ್ಬ ಅಂದರೆ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರೆ 20,000ದಲ್ಲಿ ನೀವು ಮಲೇಷ್ಯಾಗೆ ಹೋಗಿ ವಾಪಸ್ ಬರ್ಬೋದು. ನೋಡಿ, ಈ ರೀತಿ ನಾವು ಸ್ವಲ್ಪ ರಿಸರ್ಚ್ ಮಾಡಿದಾಗ 15,000ದಲ್ಲಿ ಫ್ಲೈಟು, 16,000ದಲ್ಲಿ ಫ್ಲೈಟು, 17,000ದಲ್ಲಿ ಥೈಲ್ಯಾಂಡು, 17,000ದಲ್ಲಿ ಸಿಂಗಾಪುರು, ಅದೆಲ್ಲ ನಿಮಗೆ ಒಂದು ಡೀಟೇಲ್ ಆಗಿ ಕೊಡುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡ್ದಂಗೆ ನಿಮಗೆ ಯಾವ ಫ್ಲೈಟು, ಯಾವ ತಾರೀಕು, ಅದೆಲ್ಲ ನೀವು ಡಿಸೈಡ್ ಮಾಡಿ ನೀವು ಫ್ಲೈ ಮಾಡ್ಬೋದು. ಇವಾಗ ನೀವು ಸಿಂಗಾಪುರ್ ಪ್ಲ್ಯಾನ್ ಮಾಡಿದ್ರಿ, ಬಜೆಟ್ಟು ಫಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಿ ಏನು ಮಾಡುತ್ತೆ ಅಂದರೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಬುಕ್ ಮಾಡಿದ್ರೆ ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನೋದನ್ನು ಲಿಸ್ಟ್ ಕೊಡ್ತಾರೆ. ಸೊ ಇವಾಗ ಯಾತ್ರಾ.com ನಮ್ಮದೇ ಭಾರತದೊಂದು ಟ್ರಾವೆಲ್ ಪೋರ್ಟಲ್, ಅಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು. ಇದೇ ರೀತಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅದು ಕೊಡುತ್ತೆ, ಎಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು ಅಂತ. ಈ ರೀತಿ ನೀವು ಬುಕ್ ಮಾಡ್ಕೋಬೋದು. ಅದೇ ರೀತಿ ನೀವು ಸ್ಕೈ ಸ್ಕ್ಯಾನರಲ್ಲಿ ಹೋಟೆಲ್ ಸಹ ಎಕ್ಸ್ಪ್ಲೋರ್ ಮಾಡಿ. ಹೋಟೆಲ್ಸು ನೀವು ಇದೇ ರೀತಿ ಅದು ನಿಮಗೆ ಸ್ಕ್ಯಾನ್ ಮಾಡಿಕೊಡುತ್ತೆ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಊರಲ್ಲಿ ನೀವು ಹೋಟೆಲ್ಗೆ ಹೋಗ್ತೀರಾ, ಅದು ಚೀಪೆಸ್ಟ್ ಹೋಟೆಲ್ ಯಾವುದು, ಅದು ನಿಮಗೆ ಇದು ಸರ್ಚ್ ಮಾಡಿಕೊಡುತ್ತೆ. ಇವಾಗ ಎಕ್ಸಾಂಪಲ್ ನಾನು ಸಿಂಗಾಪುರೇ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಸಿಂಗಾಪುರು ತುಂಬ ಎಕ್ಸ್ಪೆನ್ಸಿವ್. ಅದರಲ್ಲಿ ನಿಮಗೆ ಹೋಟೆಲ್ ಬಾಸ್ ಅದರದ್ದೊಂದು ಎಕ್ಸಾಂಪಲ್ ಕೊಡ್ತೀನಿ. 9,034 ರುಪೀಸ್ ಇದೆ. ಓಕೆ, ಇದರಲ್ಲಿ ಬುಕ್ ಮಾಡಿದ್ರೆ ನಿಮಗೆ 9,034 ಸಿಗುತ್ತೆ. ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬುಕ್ ಮಾಡಿದ್ರೆ ಈ ಥರ ಎಕ್ಸ್ಪೆನ್ಸಿವ್ ಇರುತ್ತೆ ಅನ್ನೋದನ್ನು ಕೂಡ ಸ್ಕ್ಯಾನ್ ಮಾಡಿಕೊಡುತ್ತೆ. ಆಮೇಲೆ ನಾವೇನು ಮಾಡ್ಬೋದು ಅಂದರೆ, 9,000 ನಾನು ಕೊಡೋಕ್ಕಾಗಲ್ಲ, ನನಗೆ ಕಡಿಮೆ ಆಗಿರೋದು ಬೇಕು ಅಂದರೆ ಇಲ್ಲಿ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಂತ ಇರುತ್ತೆ. ಸೊ ನಿಮಗೇನು ಮಾಡುತ್ತೆ ಅಂದರೆ, ಅದು ಚೀಪೆಸ್ಟ್ ಹೋಟೆಲ್ ನಿಮಗೆ ಕೊಡುತ್ತೆ. ಏನು ಅಂತಂದರೆ, ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಹಾಸ್ಟೆಲಲ್ಲಿ ಸ್ಟೇ ಮಾಡ್ಬೋದು, ಡಾಮಲ್ಲಿ ಸ್ಟೇ ಮಾಡ್ಬೋದು. ಯಾಕಂದರೆ ಸಿಂಗಾಪುರ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಕಂಟ್ರಿ. ಸೊ ಅದುವಾಗ ಏನು ಮಾಡ್ಬೋದು, 2,000 ರೂಪಾಯಿನಲ್ಲಿ ನಿಮಗೊಂದು ಡಾಮ್ ಬೆಡ್ ಸಿಗುತ್ತೆ, ಅಲ್ಲಿ ಸಹ ನೀವು ಸ್ಟೇ ಮಾಡ್ಬೋದು. ಅದೇ ರೀತಿ ನೀವು ರಿಸರ್ಚ್ ಮಾಡ್ಕೊಂಡು ಹೋದರೆ ನಿಮಗೆ ಈ ರೀತಿ ಡಾಮ್ ಬೆಡ್ ಇರುತ್ತೆ. ನಿಮಗೆ ಒಂದು ಲಗೇಜ್ ಇಡೋಕ್ಕೆ ಒಂದು ಪ್ರಾವಿಷನ್ ಇರುತ್ತೆ. ಇಲ್ಲ ನನಗೆ ರೂಮೇ ಬೇಕು ಅಂತಂದರೆ ಅದನ್ನು ನೀವು ಸ್ವಲ್ಪ ರಿಸರ್ಚ್ ತೆಳಗಡೆ ಮಾಡ್ಕೊಂಡು ಹೋದಾಗ ಅದು ನಿಮಗೆ ರೂಮದ್ದು ಕೊಡ್ತಾರೆ. ಇದು ನೋಡಿ, ಪಾಡ್ಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂಥರ ಚಿಕ್ಕ ಪಾಡ್ ಇರುತ್ತೆ, ಫುಲ್ ಪ್ರೈವಸಿ ಇರುತ್ತೆ. ನೋಡಿದ್ರಲ್ಲ, ಸ್ಕೈ ಸ್ಕ್ಯಾನರಲ್ಲಿ ನಿಮಗೆ ಚೀಪೆಸ್ಟ್ ಫ್ಲೈಟು, ಆಮೇಲೆ 1,500 ರುಪೀಸಲ್ಲಿ ನೀವು ಫ್ಲೈಟ್ ಎಕ್ಸ್ಪೀರಿಯನ್ಸ್ ತೊಗೋಬೋದು. 15,000ಅಲ್ಲಿ ಬೇರೆ ದೇಶ ಸುತ್ತಬೋದು. ಆಮೇಲೆ 150 ರೂಪಾಯಿ ನಾನಿರೋ ಹಾಸ್ಟೆಲ್ಲು ಥೈಲ್ಯಾಂಡಲ್ಲಿದ್ದೆ. ಸಿಂಗಾಪುರಲ್ಲಿ ನೀವು 2,000ದಲ್ಲಿರ್ಬೋದು. ಅದೇ ರೀತಿ ನೀವು ಬೇರೆ ಬೇರೆ ಊರಿಂದು ಲೋವೆಸ್ಟ್ ಪ್ರೈಸ್ ನೋಡಿದ್ರೆ ನೀವು ಯು ವಿಲ್ ಬಿ ಸರ್ಪ್ರೈಸ್ಡ್. 200, 300, 500 ರೂಪಾಯಿನಲ್ಲೂ ನಿಮಗೆ ಸ್ಟೇ ಆಪ್ಷನ್ಸ್ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ನೀವು ಸ್ಕೈ ಸ್ಕ್ಯಾನರ್ ತುಂಬ ಕಾಂಪ್ಲಿಕೇಟೆಡ್ ಇದೆ ಗುರು, ನಮಗೆ ಸ್ಕೈ ಸ್ಕ್ಯಾನರ್ ಎಲ್ಲ ಬೇಡ, ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಏನೇನು ಬುಕ್ ಮಾಡೋದನ್ನು ಹೇಳು ಅಂತಂದರೆ, ಇವಾಗ ಮೇಕ್ ಮೈ ಟ್ರಿಪ್ಪಲ್ಲಿ ನೀವು ಫ್ಲೈಟ್ಸು, ಹೋಟೆಲ್ಸು, ಎಕ್ಸ್ಪೀರಿಯನ್ಸು, ಕ್ಯಾಬು, ಟ್ರೈನು, ಬಸ್ಸು ಎಲ್ಲ ಬುಕ್ ಮಾಡ್ಬೋದು. ಅದೇ ರೀತಿ ಈಸ್ ಮೈ ಟ್ರಿಪ್ಪು. ಆಮೇಲೆ ಡೈರೆಕ್ಟ್ ನಾನು ಫ್ಲೈಟ್ ಬುಕ್ ಮಾಡಬೇಕು ಅಂದರೆ ಏರ್ ಇಂಡಿಯಾ, ಇಂಡಿಗೋ, ಅದೇ ರೀತಿ ಬೇರೆ ಬೇರೆ ಅವ್ರದ್ದೇ ಓನ್ ವೆಬ್ಸೈಟ್ಗೆ ಹೋಗ್ಬೋದು. ಹೋಟೆಲ್ಸು ಇವಾಗ ಓಯೋ ಇದೆ, ಬೇರೆ ಬೇರೆ
ಹೋಟೆಲ್ಸ್ ಡೈರೆಕ್ಟ್ ವೆಬ್ಸೈಟ್ ಹೋಗಿನೂ ನೀವು ಬುಕ್ ಮಾಡ್ಬೋದು. ಟ್ರೈನ್ಸ್ಗಾಗಿ ನೀವು IRCTC ಸಹ ಬುಕ್ ಮಾಡ್ಬೋದು. ಒಂದೇ ಜಾಗದಲ್ಲಿ ನಿಮಗೆ ಎಲ್ಲನೂ ಬುಕ್ ಮಾಡಬೇಕು ಅಂದರೆ ಈ ಥರ ಟ್ರಾವೆಲ್ ಅಗ್ರಿಗೇಟರ್ಸ್ ಅಂತ ಹೇಳ್ತಾರೆ, ಅವ್ರದ್ದು ಆ್ಯಪಲ್ಲಿ ಅಥವಾ ವೆಬ್ಸೈಟಲ್ಲಿ ಹೋದಾಗ ನಿಮಗೆ ಫ್ಲೈಟ್ಸ್, ಬಸ್, ಟ್ರೈನ್, ಹೋಟೆಲ್ಸ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಬಟ್ ನಾನು ಸ್ಕೈ ಸ್ಕ್ಯಾನರ್ ತೋರಿಸಿರೋ ಒಂದು ರೀಸನ್ ಏನು ಅಂದರೆ ನಿಮಗೆ ಚೀಪೆಸ್ಟ್ ಬಜೆಟೆಡ್ ಟ್ರಾವೆಲ್ನ ನೀವು ಪ್ಲ್ಯಾನ್ ಮಾಡುವಾಗ ಈ ರೀತಿ ಸ್ವಲ್ಪ ನೀವು ಪ್ಲ್ಯಾನ್ ಮಾಡಿದಾಗ ಯು ಕ್ಯಾನ್ ಸೇವ್ ಸಮ್ ಮನಿ. ನೀವು ₹1,000 ಉಳಿಸಿದ್ರೆ ಆ ₹1,000 ಒಂದು ರಾತ್ರಿ ಸ್ಟೇ ಮಾಡ್ಬೋದು. ಎವ್ರಿ ಮನಿ ಸೇವ್ಡ್ ಇಸ್ ಎವ್ರಿ ಮನಿ ಅರ್ನ್ಡ್ ಇದ್ದಂಗೆ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್, ಬೇಸಿಕ್ಸ್ ಆಫ್ ಬುಕಿಂಗ್. ನಿಮ್ಮ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾವು ಅದನ್ನು ಉತ್ತರಿಸ್ತೀವಿ. ಇದೇ ರೀತಿ ನೋಡ್ತಾ ಇರಿ ಸಂಚಾರಿ ಕಾರ್ಯಕ್ರಮ. ಮುಂದಿನ ಎಪಿಸೋಡ್ ತನಕ ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.